ಮೊನ್ನೆ RCB ವಿಜಯದ ನಂತರ ಆದಂಥ ಅತ್ಯಂತ ಕರಾಳ ದೌರ್ಭಾಗ್ಯ ದಿವಸದ ಆ ಘಟನೆ ನಂತರ ಮಿಸ್ಮ್ಯಾನೇಜ್ಮೆಂಟ್ ಮಾಡಿದಂಥ ಸರ್ಕಾರ ತರಾತುರಿಯಲ್ಲಿ ತಲೆ ಕೆಟ್ಟಂತೆ ವರ್ತಿಸ್ತಾರೆ. ಇಂಗ್ಲೀಷ್ನಲ್ಲಿ ಹೇಳುವುದಾದರೆ ದೇ ಆರ್ ಬಿಹೇವಿಂಗ್ ಇರಾಟಿಕ್ಲಿ. ಮೊದಲನೇ ದಿವಸ 11 ಜನ ಸತ್ತಿದ್ದಾರೆ ಅಂತ ಗೊತ್ತಾದ ನಂತರವೂ ಸಹಿತ ಮೊದಲು ನನಗೆ ಇರುವಂಥ ಖಚಿತ ಮಾಹಿತಿ ಪ್ರಕಾರ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದುಗಡೆ 3 ಜನ ವಿಧಾನಸೌಧದ ಮುಂದೆ ಏನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, IAS ಆಫೀಸರು ಎಲ್ಲರೂ ಸೆಲ್ಫಿ ಫೋಟೋ ತೆಗೆಸ್ಕೊಳ್ತಾ ಇದ್ರು. ಆ ಸೆಲ್ಫಿ ತೆಗೆಸ್ಕೊಳ್ಬೇಕಾದ್ರೆ ಅಲ್ಲಿ 3 ಜನ ಸತ್ತೋಗಿದ್ದಾರೆ. ಅದಾದಮೇಲೆ ಇವ್ರು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಅಲ್ವಾ ನಿಮಗೆ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ? ನಿಮಗೇನಾದರೂ ಒಂದು ಜನರ ಬಗ್ಗೆ ಕಳಕಳಿ, ಒಂದು ಮಾನಸಿಕ ಸ್ಥಿತಿಮಿತಿ ಇದೆಯಾ? ಕಳ್ಕೊಂಡಿದ್ದೀರಾ? ಏನು ಮಾಡ್ತಾ ಇದ್ದಾರೆ ನೀವು? ಅದಾದ ನಂತರ 11 ಜನ ಆದ ನಂತರವೂ ಸಹಿತ 5 ಗಂಟೆ ಮೇಲೂ ಕೂಡ ಅಲ್ಲಿ ಕಾರ್ಯಕ್ರಮ ನಡೆದಿದೆ. ಮತ್ತು ಅವತ್ತು ತರಾತುರಿಯಲ್ಲಿ ಬಂದು ಮ್ಯಾಜಿಸ್ಟ್ರೇಟ್ಲಿ ಎನ್ಕ್ವೈರಿಗೆ ಯಾರೋ ಒಬ್ಬರು IAS ಆಫೀಸರ್, ಅದು ಪ್ರಮೋಟಿಂಗ್ IAS ಆಫೀಸರು, ಅವ್ರು ನೇಮಿಸಿದ್ರು. ಯಾಕೆ ತರಾತುರಿಯಲ್ಲಿ ನೇಮಿಸಿದ್ರಿ? ಯಾರನ್ನ ನೀವು ಸೇವ್ ಮಾಡಬೇಕಾಗಿತ್ತು? ಯಾಕೆ ಮಾಡಿದ್ರಿ? ಯಾವಾಗ ನಿನ್ನೆ ಹೈಕೋರ್ಟು ಸೋಮೋಟೋ ಕೇಸ್ ತೆಗೆದುಕೊಂಡು ನೀವು ತಕ್ಷಣ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ. ನನಗೆ ಗೊತ್ತಿರೋ ಮಟ್ಟಿಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಉಳಿದವ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅವರು ಒಳ್ಳೆಯವರೇ ಇರಬಹುದು. ಬೆಂಗಳೂರು ಪೊಲೀಸ್ ಕಮಿಷನರ್ ಒಬ್ಬ ದಕ್ಷ ಅಧಿಕಾರಿ. ಕಾರಣ ಏನು ಕೊಟ್ಟಿದ್ದೀರಿ? ಅವರು ರಿಟರ್ನ್ದಲ್ಲಿ ಪರ್ಮಿಷನ್ನನ್ನು ನಿರಾಕರಿಸಲಿಲ್ಲ. ನಾನು ಕೇಳೋದು, ನೀವು ಒಂದು ಟ್ವೀಟ್ ಮಾಡಿದ್ದೀರಿ ಸಿದ್ದರಾಮಯ್ಯ. ಈ ಟ್ವೀಟ್ನಲ್ಲಿ ಏನು ಹೇಳಿದ್ದಾರೆ ನೀವು? ನಿನ್ನೆ IPL ಫೈನಲ್ ಪಂದ್ಯದಲ್ಲಿ ಭರ್ಜರಿ ಜಯಗಳಿಸಿದ ತೌರೂರಿಗೆ ಆಗಮಿಸುತ್ತಿರುವ ಕರ್ನಾಟಕದ ಹೆಮ್ಮೆಯ RCB ತಂಡವನ್ನು ಸಮಸ್ತ ಕನ್ನಡಿಗರ ಪರವಾಗಿ ಇಂದು ಸಂಜೆ 4 ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮೇಲೆ ಅಭಿನಂದಿಸಿ ಸನ್ಮಾನಿಸಲಿದ್ದೇನೆ. ಕೋಟ್ಯಾಂತರ ಅಭಿಮಾನಿಗಳ 18 ವರ್ಷದ ಕಾತುರ ಕಾಯುವಿಕೆ ಕನಗೊಂಡು ಇಡೀ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸಿ ಈ ಐತಿಹಾಸಿಕ ಗೆಲುವಿನ ಸಂಭ್ರಮದಲ್ಲಿ ನೀವು ಭಾಗಿಯಾಗಿ ನೀವು ಕರೆ ಕೊಟ್ಟದ್ದಲ್ವ ಇದು? ನೀವು ಇಷ್ಟು ಓಪನ್ ಕರೆ ಕೊಟ್ಟದ್ದಕ್ಕೆ ಅಷ್ಟು ಜನ ಬಂದಿದ್ದಾರೆ. ನೀವು ಕೇಸ್ ಹಾಕಿದ್ರಲ್ಲ, ಇವ್ರು ಸಸ್ಪೆಂಡ್ ಮಾಡಿದ್ರಲ್ಲ, DK ಶಿವಕುಮಾರ್ ಹೋಗಿ ರಿಸೀವ್ ಮಾಡ್ಕೊಂಡ್ರು. ಆ ರಿಸೀವ್ ಮಾಡಿದಾಗ